ಪ್ರಾತಸ್ಮರಣೀಯ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳವರನ್ನು, ಮೌನಯೋಗಿ ಪೂಜ್ಯ ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ದ್ವಯರ ಜಯಂತಿ ಉತ್ಸವದ ನಿಮಿತ್ತವಾಗಿ ಹಾಗೂ ವಿಶ್ವಶಾಂತಿಗೋಸ್ಕರವಾಗಿ ನಡೆದಿರುವಂತಹ ವೇದಾಂತ ಪರಿಷತ್ತು ಕಾರ್ಯಕ್ರಮದ ದೇವಿಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ತಾಯಿಯ ರೂಪದಲ್ಲಿರ್ತಕ್ಕಂತಹ ನಡೆದಾಡುವ ದೇವರು, ವಿಶ್ವಸಂತರು, ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಾನಂದ ಭಾರತೀಯ ಅಪ್ಪಂಗಳವರ ದಿವ್ಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಾಡಿನ ದೇಶ ಕಂಡ ಅಪರೂಪದ ಮಹಾನ್ ಸಂತರು ಆಗಿರುವಂತಹ ಮಹಾಮಂಡಲೇಶ್ವರರಲ್ಲಿ ಹಾಗೂ ಎಲ್ಲ ಪೂಜ್ಯರಲ್ಲಿ, ಸಕಲ ಮಾತಾಜಿಯವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶಿವಸ್ವರೂಪಿಗಳಾದ ತಾಯಂದರೆ ಶರಣರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯವನ್ನು ಕುರಿತಾಗಿ ಎಲ್ಲ ತಾಯಂದಿರು, ಪೂಜ್ಯರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಕ್ಷಣವಾಪಿ ಸಜ್ಜನ ಸಂಗತಿ ರೇಗ ಭವತಿ ಭವಾರ್ಣವ ತರಣಯ ನೌಕ. ಈ ಎರಡು ಸಾಲಿನ ಹಿಂದೆ ಮೇಲುಗಡೆ ಇರ್ತಕ್ಕಂಥ ಇನ್ನೊಂದು ಪಂಕ್ತಿ, ವಾತುಲ ಕೆಂತವನಾಸ್ತಿ ನಿಯಂತ, ಹೇ ಹುಚ್ಚ, ಮೂರ್ಖ, ನಿನ್ನನ್ನು ನಿಯಂತ್ರಿಸ್ತಕ್ಕಂಥವ್ರು ಯಾರು ಇಲ್ಲವೇನೋ, ನೀನು ಕೇವಲ ಧನ ಸಂಪತ್ತಿನಲ್ಲಿ ಸತಿಸುತಾದಿಗಳ ಮೋಹದಲ್ಲಿ ಮುಳುಗಿಬಿಟ್ಟಿದೆಯಾ? ನಿನ್ನನ್ನು ದಾಟಿಸುವಂತಹ ಕೆಲಸ ಯಾರು ಮಾಡ್ತಾ ಇಲ್ವಲ್ಲ, ನನಗೆ ಯಾರು ಬುದ್ಧಿಯನ್ನು ಹೇಳುವುದಕ್ಕೆ ಯಾರು ಇಲ್ವಲ್ಲ. ವಾತುರ, ಮೂರ್ಖ, ಹುಚ್ಚ, ನಾಸ್ತಿ ನಿಯಂತ, ಯಾರನ್ನು ನಿಯಂತ್ರಣ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆದರೆ ಒಂದೇ ಒಂದು ನಿನ್ನನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಕ್ಷಣಮಪಿ ಸಜ್ಜನ ಸಂಗತಿ ರೇಖ. ಈ ಭವಸಾಗರವನ್ನು, ಈ ದುಃಖ ಸಂಸಾರವನ್ನು ದಾಟಿಸಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದೇ ಒಂದು ಕಾರಣ ಯಾವುದು ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಜ್ಜನರ, ಮಹಾತ್ಮರ ಸಾನ್ನಿಧ್ಯ ಅನ್ನುವಂಥದ್ದು. ಆ ಸಾನ್ನಿಧ್ಯದಿಂದ ಮಾತ್ರ ಈ ಭವಸಾಗರವನ್ನು, ಆಳವಾಗಿರ್ತಕ್ಕಂಥ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ. ಹಾಗಾದರೆ ಸಜ್ಜನರು ಯಾರು ಸಾಧುಗಳು? ಸಜ್ಜನ ಸಂಘ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥದ್ದು? ಯಾರ ಸಮೀಪಕ್ಕೆ ನಾವು ಹೋಗ್ತೀವೋ, ನಮ್ಮ ದುಃಖ ನಿವಾರಣೆ ಆಗ್ತದೋ ಅವರು ಸಜ್ಜನರಾಗ್ತಕ್ಕಂಥ. ನಾವು ಬೇಕಾದಿರಬಹುದು, ರಾಜ ಮಹಾರಾಜರಿರಬಹುದು, ಛತ್ರಪತಿಗಳಿರಬಹುದು, ಏಕಚಕ್ರಾಧಿಪತಿಗಳಿರಬಹುದು, ಯಾರೇ ಇದ್ದರೂ ಕೂಡ ಯಾರ ಪದತಲಕ್ಕೆ ಹೋದ ನಂತರ ನಮ್ಮ ಅಹಂಕಾರ ನಿರಸನವಾಗುತ್ತೋ ಅದಕ್ಕಾಗಿ ಹೇಳ್ತಾರೆ ದಾಸರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಸ್ಥೂಲ ದೇಹ ಹೋಗ್ತಕ್ಕಂಥದ್ದು ಮಹತ್ವದಲ್ಲ, ನಮಗೆ ವಾಸನಾಮಯವಾಗಿರ್ತಕ್ಕಂಥ ಒಂದು ಶರೀರ ಇದೆಯಲ್ಲ, ಲಿಂಗ ದೇಹ ಅಂತಕ್ಕಂಥದ್ದು, ಅದು ಕೂಡ ನಾಶವಾಗಬೇಕಲ್ಲ. ಅಂತಹ ವಾಸನಾಮಯವಾಗಿರ್ತಕ್ಕಂತಹ ಲಿಂಗ ದೇಹ ಅಂತಕ್ಕಂಥದ್ದು ಕೂಡ ಭಂಗವಾಗಬೇಕಾಗಿತ್ತು ಅಂತಂದರೆ ಸಂಘವಾಗಲಿ ಸಾಧು ಸಂಘವಾಗಲಿ, ಆ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಅದು ಕೂಡ ಉಳಿಬಾರದು. ಕಾರಣ ಅಂತೂ ಹೊಗೆ ಇರುತ್ತದೆ, ಸ್ಥೂಲ ಹೋಗಿರ್ತದೆ. ಸ್ಥೂಲ ಕಾರಣ ಮಧ್ಯದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ದೇಹ ಅಂತಕ್ಕಂಥದ್ದು, ಲಿಂಗ ದೇಹ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ವಾಸನಮಯವಾಗಿರ್ತಕ್ಕಂಥದ್ದು, ಅದು ನಾಶವಾಗಬೇಕು. ಅದು ಆಗಬೇಕಾಗಿತ್ತು ಅಂತಂತಂದರೆ ಮಹಾತ್ಮರ ಸಂಘ ಅಂತಕ್ಕಂಥದ್ದು ಭಾಳ ಅವಶ್ಯ. ಒಬ್ಬ ಮಹಾತ್ಮರು ಆರಾಮಾಗಿ ಕುಳಿತುಕೊಂಡಿದ್ದಾರೆ, ತಮ್ಮ ಆಶ್ರಮದಲ್ಲಿ ಆನಂದವಾಗಿ ಕುಳಿತುಕೊಂಡಿದ್ದಾರೆ. ಆ ಸಮಯದಲ್ಲಿ ಒಬ್ಬ ಚಕ್ರಾಧಿಪತಿ ಬರ್ತಾನೆ, ಮಹಾರಾಜ ಬರ್ತಾನೆ, ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ಭಾಳ ಎದಿಗಾರಿಕೆಯಿಂದ ನಿಂತ್ಕೊಂಡು ಕೇಳ್ತಾನೆ, ಆ ಮಹಾತ್ಮರನ್ನು ಕೇಳ್ತಾನೆ, ಸಂತರನ್ನು ಕೇಳ್ತಾನೆ. ನಾನು ಯಾರಿಗೆ ಗೊತ್ತಾ, ನನಗೆ ಏನು ಕೇಳ್ಕೊಂಡು ಗೊತ್ತಿಲ್ಲಪ್ಪ ಅಂತ ಹೇಳಿದರು ಮಹಾತ್ಮರು.
ನಾನು ಮಹಾನ್ ಚಕ್ರವರ್ತಿ. ಹೌದಾ, ನೀನೇ ಚಕ್ರವರ್ತಿಯಾ? ಎಷ್ಟು ವರ್ಷ ಆಯಿತು ಚಕ್ರವರ್ತಿಯಾಗಿ? ಮಹಾತ್ಮರು ಕೇಳ್ತಾರೆ, ಎಷ್ಟು ವರ್ಷ ಆದರೂ ಚಕ್ರವರ್ತಿಯಾಗಿ? 15 ವರ್ಷದಿಂದ ನಾನು ಈ ಭಾಗದ ಚಕ್ರವರ್ತಿ. ಹೌದಾ, 15 ವರ್ಷದ ಹಿಂದೆ ಏನಿದೆ? ಪ್ರಶ್ನೆ. 15 ವರ್ಷದ ಹಿಂದೆ ಏನಿದೆ? ಏನೂ ಇರಲಿಲ್ಲ. ಒಬ್ಬ ಸಾಲ ಮನುಷ್ಯ, ಒಬ್ಬ ಸೈನಿಕ. ಚಕ್ರವರ್ತಿಯಾಗಿ 15 ವರ್ಷ ಆಯಿತು. ಅಕಸ್ಮಾತ್ತಾಗಿ ನೆರೆಯ ರಾಜ್ಯದ ಮತ್ತೊಬ್ಬ ರಾಜ ಬಂದು, ಬಲಿಷ್ಠ ರಾಜನಾಗಿರ್ತಕ್ಕಂಥವ್ರು ಬಂದು ನಿನ್ನನ್ನು ಸೋಲಿಸಿದ ನಂತರದಲ್ಲಿ ಆಗಲೂ ಕೂಡ ನೀನು ಚಕ್ರವರ್ತಿಯಾಗಿ ಇರ್ತೀಯಾ? ಇಲ್ಲ, ಇರುವುದಿಲ್ಲ. ಹಾಗಾದರೆ ಮೊದಲೂ ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿ ನೀ ಚಕ್ರವರ್ತಿ ಇದ್ದಿಲ್ಲ. ಇದು ಸತ್ಯವೇ? ಇದು ಸಾಧ್ಯವೇ? ಈ ಪ್ರಶ್ನೆಗಳಿದ್ದಾಗ ಒಂದು ಕ್ಷಣದ ಆ ಸತ್ಸಂಗದ ಸಾನ್ನಿಧ್ಯ ಅವನ ಅಹಂಕಾರವನ್ನು ನಿರಸನ ಮಾಡಿತು. ಇದು ಸಜ್ಜನ ಸಂಘ. ಕ್ಷಣಕ್ಕೆ ಸಜ್ಜನ ಸಂಗತಿ ರೇಖ. ಇದು ಅವನ ದುಃಖವನ್ನು ನಿವಾರಣೆ ಮಾಡಿತು. ಅವನು ಅಹಂಕಾರಿಯಾಗಿದ್ದ. ಆ ಅಹಂಕಾರವನ್ನು ನಿರಸನ ಮಾಡ್ತಕ್ಕಂಥದ್ದೇ ಮೂಲ ಉದ್ದೇಶ ಮಹತ್ವದಾಗಿರ್ತಾರೆ. ಅಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಆ ಅಹಂಕಾರವನ್ನು ಕಳೆದುಕೊಳ್ಳುವ ಸಲುವಾಗಿ ಮಹಾತ್ಮರ ಸಂಘ ಅಂತಕ್ಕಂಥದ್ದು ಬೇಕಾಗ್ತದೆ. ಅಂತಹ ಸಂಘವನ್ನು ಮಾಡಿಕೊಳ್ಳುವುದರ ಸಲುವಾಗಿ ನಾವು ಇವತ್ತು ಸಿದ್ಧಾರೂಢ ಅಪ್ಪನ ಅಂಗಳದಲ್ಲಿ ಏನಿದ್ದೇವಲ್ಲ, ಆ ಸಂಘ ಅಂತಕ್ಕಂಥದ್ದು ಒಂದೊಂದು ಕಣ ಅಂತಕ್ಕಂಥದ್ದು, ಒಂದೊಂದು ಮಣ್ಣಿನ ಕಣವೂ ಕೂಡ ನಮ್ಮನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಈ ಧೂಳೆ ಅಂಥದ್ದು ಭಾರತ ದೇಶದ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯ ಧೂಳು ಏನು ಅಂತ ಕೇಳಿದ್ರೆ, ಮಹಾತ್ಮರು ಮೆಟ್ಟಿದ ಪಾವನ ಇದು. ಬಹಳ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವಲ್ಲ, ಆ ಮಣ್ಣಿನ ಸ್ಪರ್ಶನ ಆಗುತ್ತಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಸಿದ್ಧಾರೂಢ ಪರಂಪರೆಯಲ್ಲಿ ಸದ್ಗುರು ಸಿದ್ಧಾರೂಢರು ಜನಿಸಿ ಬಂದು ಇಷ್ಟೆಲ್ಲ ಲೋಕೋದ್ಧಾರ ಕಾರ್ಯವನ್ನು ಮಾಡಿದರು. ಇದು ಸಿದ್ಧಾರೂಢ ಪರಂಪರೆ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ತೋಟವನ್ನು ನೋಡಿ, ಈ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಈ ಸೌಂದರ್ಯವನ್ನು ಕಂಡು ಗದುಗಿನ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರ್ತಕ್ಕಂಥವರು, ಗದುಗಿನ ಜಗದೂರು ಶಿವಾನಂದ ಮಠದ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ನಂದೀಶ್ವರ ಮಹಾಸ್ವಾಮಿಗಳವರಿಗೆ ಒಂದು ಮಾತನ್ನು ಹೇಳ್ತಾರೆ. ಪ್ರತ್ಯಕ್ಷ ಕೇಳಿರ್ತಕ್ಕಂಥ ಒಂದು ಮಾತು ಏನು ಅಂತಂತಂದರೆ, ಅಪ್ಪ ಅವರೇ, ನಿಜಕ್ಕೂ ಕೂಡ ಬಸವಾದಿ ಶಿವಶರಣರ ಕಾಲದಲ್ಲಿ ನಾವು ಕೇಳ್ತಿದ್ವಿ, ಇಂಥವರು ಇಂಥ ಜಾತಿಯವರು ಇದ್ದರು ಅಂತ ತಿಳ್ಕೊಂಡು. ಆದರೆ ಈ ಸಿದ್ಧಾರೂಢ ಪರಂಪರೆಯಲ್ಲಿ, ಶಿವಾನಂದ ಪರಂಪರೆಯಲ್ಲಿ ಮುಸಲ್ಮಾನರ ಆದಿಯಾಗಿ ಎಲ್ಲ ಜನಾಂಗದವರು ಕೂಡ ಮಠಾಧೀಶರಾಗ್ತಾರಲ್ಲ, ಈ ಪರಂಪರೆಯಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ತೋಟದ ಗದುಗಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಿರ್ತಕ್ಕಂಥ ಮಾತು ಭಾಳ ದೊಡ್ಡವರು. ಅದಕ್ಕಾಗಿ ಇಂತಹ ಒಂದೊಂದು ಕಬೀರನಾಥರು ಶಿವಾನಂದ ಪರಂಪರೆಯಲ್ಲಿ ಶಿವಾನಂದ ಮಹಾಸ್ವಾಮಿಗಳವರ ಪರಮ ಶಿಷ್ಯರಾಗಿರ್ತಕ್ಕಂಥವರು, ಹಯ್ಯತ್ ಸಾಬ್ ಅಂತಕ್ಕಂಥವರು ಕೊನೆಗೆ ರೋಣದ ಮಠದ ಸದಾಶಿವ ಮಹಾಸ್ವಾಮಿಗಳವರಾಗಿ ಪರಿವರ್ತನೆ ಆಗಿ ಸಂಸ್ಕೃತ ಪಂಡಿತರಾಗಿರ್ತಕ್ಕಂಥವರು, ಮಠಾಧೀಶರಾಗಿರ್ತಕ್ಕಂಥವರು. ಈ ಪರಂಪರೆಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಕೇಳಿದರೆ, ನಿಜಗುಣದ ಶಾಸ್ತ್ರಗಳನ್ನು ಯಾವಾಗ ಸಿದ್ಧಾರೂಢರು ಮಹಾಸ್ವಾಮಿಗಳವರು ಬಳಕೆಯಲ್ಲಿ ತಂದರೋ ಅದೇ ಮಾಲಿಕೆಯನ್ನು ಹಿಡಿದುಕೊಂಡು ಶಿವಾನಂದರಿಗೆ, ವೀರನಗೌಡರಿಗೆ ಆಶೀರ್ವಾದ ಮಾಡಿದರು ಸಿದ್ಧಾರೂಢರು. ನೀನು ಇನ್ನು ಮೇಲೆ ಶಿವಾನಂದ ಅಂತ ತಿಳ್ಕೊಂಡು. ಆದ್ದರಿಂದ ಈ ಯುಗಳ ಸಂಪ್ರದಾಯಗಳು, ಶಿವಾನಂದ ಸಂಪ್ರದಾಯ ಮತ್ತು ಸಿದ್ಧಾರೂಢ ಸಂಪ್ರದಾಯ, ಇಲ್ಲಿ ಜಾತೀಯತೆಗೆ ಎಳುವಷ್ಟು ಕೂಡ ಲವಲೇಶವು ಕೂಡ ಅವಕಾಶ ಅಂತಕ್ಕಂಥದ್ದಿಲ್ಲ. ಇಂಥ ಮಹಾತ್ಮರ ಸಂಘವನ್ನು ಮಾಡಿದ್ದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಉದ್ಧಾರ ಆಗ್ತಕ್ಕಂಥ ಒಂದು ವಿಶೇಷತೆಯನ್ನು ನಾವು ಕರ್ನಾಟಕದಲ್ಲಿ ಕಾಣ್ತೇವೆ. ಅಂಥ ವಿಶಿಷ್ಟ ಸಂಪ್ರದಾಯದ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶ್ವವೇದಾಂತ ಪರಿಷತ್ತನ್ನಾಗಿ ಪರಿವರ್ತನೆ ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥವರು ಶ್ಯಾಮಾನಂದ ಪೂಜಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇವತ್ತು ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಎಲ್ಲ ಮಹಾತ್ಮರನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮದು ಆಗಿರೋದ್ರಿಂದ ಎಲ್ಲ ಮಹಾತ್ಮರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸಿ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಪೂಜ್ಯರಲ್ಲಿ